So we have entered Kerala border. Actually, ಕೊಯಂಬತ್ತೂರಿಂದ ಬಿಟ್ಟಿದ್ವಿ. ಆದಿಯೋಗಿ ನೋಡ್ಕೊಂಡು ಆದಿಯೋಗಿ ಮಾತ್ರ ಏನಾಯ್ತು ಬ್ರೋ, ನೆಕ್ಸ್ಟ್ ಲೆವೆಲ್ ಐತಿ, ಸ್ಪೀಚ್ಲೆಸ್ ಐತಿ ಅಲ್ಲೇ. ಅದನ್ನ ಆ್ಯಕ್ಚುಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಏನೂ ಆಗಂಗೇನಿಲ್ಲ. ಸೊ ಯು ಮಸ್ಟ್ ಆ್ಯಂಡ್ ಶುಡ್ ಕಮ್. ಹಾಂ ಬೈ, ಎಲ್ಲೇ ಎಲ್ಲಿ ಬ್ರೋ? ಹಾಂ 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 ಪಿಕಾಕ್ ಏನು ಪಿಕಾಕ್ ಅದು ಪಕ್ಕ ಏನು ಪಿ ಏನ? ವಾ ಬಾ ಓಕೆ, ಏನೋ ಕಾಣ್ತು ಪಿಕಾಕ್ ಅಲ್ಲಿ ಐತಿ. ಬಟ್ ಪಿ ಏನ್ ಇರ್ಬೋದು ಅನ್ಸರ್ ನಂಗೆ, ಯಾಕಂದ್ರೆ ಪಿಕಾಕ್ ಅಂತ ಅಲ್ಲ ಇರ್ಬೋದು ಇದ್ರು. ಸೊ ಈಗ ನಾವು ಕೇರಳ ಬಾರ್ಡರ್ ಎಂಟರ್ ಆಗಿದೆ ತಮಿಳ್ನಾಡಿಂದ. ಸೊ ಇವೇನು ತೆಂಗಿನಗಾರ ಕಾಣ ಅಂತವಲ್ಲ, ಇದು ನಮ್ಗೆ ವೆಲ್ಕಮಿಂಗ್ ಟು ಕೇರಳ. ಒನ್ ಆಫ್ ದ ಬೆಸ್ಟ್ ಸೀನಿಕ್ ವ್ಯೂ ಐತಿ, ಇದ್ರೊಳಗೂ ಮಸ್ತ್ ಐತಿ. ಹಾಂ, ಕೊಯಂಬತ್ತೂರಿಂದ ಹೇಳ್ಬೇಕಂದ್ರೆ ಅದು ಪೀಸ್ ಸಿಟಿ ಎಕ್ಸಾಕ್ಟ್ಲಿ. ಏನು ಪೀಸ್ ಐತಿ ಆದಿಯೋಗಿ ಒಳಗೆ. ಹೊರಗೆ ಸ್ಟ್ಯಾಚ್ಯೂ ನೋಡಿ, ನೆಕ್ಸ್ಟ್ ಒಳಗೆ ಎಂಟ್ರಿ ಆದ್ವು ನೋಡ. 3 hours ಹೋಗಿದ್ದ ಗೊತ್ತಿಲ್ಲ. ಮೆಡಿಟೇಷನ್ ಮಾಡಕ್ಕೆ ನಮ್ಗೆ ಬಿಡ್ತಾರ ಒಳಗೆ. ಅಲ್ಲಿ ಜ್ಞಾನ ಇದನ್ನೈತಿ. ಸೊ ಏನೈತಿ ಜ್ಞಾನ ಅದಕ್ಕೆ ಜ್ಞಾನ ಯೋಗ ಮಾಡೋದ ಒಂದು ಹಿಂಗೊಂದು ದೊಡ್ಡ ಶಿವ ಟೆಂಪಲ್ ಐತಿ ಒಳಗೆ. ಅದು ಹಿಂಗೆ ದೊಡ್ಡ ಲಿಂಗು ಐತಿ, ಅದ್ರ ಹೆಸರು ಇನ್ನೂ ನೆನಪು ಬರಹಂಗಿಲ್ಲ. ಸೊ ನಂಬರ್ ಐತೆ ಅಲ್ಟಿಮೇಟ್. ಒಂದು ಸ್ವಲ್ಪ ಅವಾಜ್ ಮಾಡಂಗಿಲ್ಲ ಯಾರು, ಒಂದು ಸಣ್ಣ ಪಿನ್ ಬಿದ್ರು ಅಷ್ಟು ಜೋರು ಅವಾಜ್ ಬರ್ತೈತಿ, ಹಂಗೈತಿ ಪೀಸ್. ಸೊ ನೆಕ್ಸ್ಟ್ ಲೆವೆಲ್ ಐತಿ ಅಲ್ಲಿ ಒಳಗೆ. ಆಮೇಲೆ ಕಾಲಭೈರವಿ ಇದನ್ನ ಐತಿ, ಕಾಲಭೈರವಿದ ಗುಡಿ ಐತಿ. ಆಮೇಲೆ ಇದನ್ನ ಐತಿ, ಅದು ಹುಣಸೆ ಮರ ಐತಿ. ಹುಣಸೆ ಮರ ಒಳಗೆ ಯಾರು 42 days ಅಲ್ಲಿ ಕಂಪ್ಲೀಟ್ ಮಾಡ್ತಾರೆ ಯೋಗ ಮಾಡಿ, ಆ ಟ್ರೀ ಕೆಳಗೆ ಕುಂತ ಅವ್ರು ಬ್ಲ್ಯಾಕ್ ಕಲರ್ ಒಂದು ಬಟ್ಟೆ ಕಟ್ಕೊಂಡಿರ್ತಾರೆ. ಆ ಬಟ್ಟೆ ಅದಕ್ಕೆ ಟೈಮ್ ಮಾಡ್ತಾರೆ. ಹೌದು, ಆದ್ಮೇಲೆ ಹಂಗೆ ರೆಡ್ ಕಲರ್ದು ಬಟ್ಟೆ ಕಟ್ಟಿರ್ತಾರೆ ಆ ಟ್ರೀಗೆ. ಆ ರೆಡ್ ಕಲರ್ ಏನಂದ್ರೆ ಯಾರಿಗಾರ ಡಿಸೀಸ್ ಇತ್ತು, ರೋಗ ಇತ್ತಂತಂದ್ರೆ ಅದಕ್ಕೆ ಕಟ್ಟಿರ್ತಾರೆ. ಆಮೇಲೆ ರುದ್ರಾಕ್ಷಿ ಮಾಲಿ ಬಗ್ಗೆ ಏನೇನೋ ಮಸ್ತ್ ಇತ್ತಲ್ಲೆಲ್ಲ ಕ್ಯಾಪ್ಷನ್ಸ್ ಎಲ್ಲ ಹಾಕಿ ಬರ್ತಿರ್ತಾರೆ. ಸೊ ಭಾಳ ಇದನ್ನಿತ್ತು, ಲೈಕ್ ಈಗ ರುದ್ರಾಕ್ಷಿ ಹೆಂಗೆ ಬಂತ ಏನು ಅಂತ ಹೇಳಲ್ಲ ಇತ್ತಲ್ಲಿ ಬರ್ತಿದ್ದೆ. ಸೊ ಫಸ್ಟ್ ಒನ್ ಟೈಮ್ ಯಾರೋ ಒಬ್ಬ ದೊಡ್ಡ ಲೆಜೆಂಡ್ ಬರ್ತಾನ ಅಂತಲ್ಲ. ಅವನ ಪ್ರಕಾರ ಏನಂತಂದ್ರೆ ಶಿವ ಜ್ಞಾನ ಮಾಡಕ್ ಕುಂತಿದ ಅಂತ ರುದ್ರಾಕ್ಷಿ ಟ್ರೀ ಕೆಳಗ. ಸೊ ಅವಾಗ ಅವ್ನ ಕಣ್ಣೀರೇನು ಇದ್ದಿತ್ತ, 2 ಕಣ್ಣು ಮುಚ್ಕೊಂಡು 3ನೇ ಕಣ್ಣು ತೆಗ್ದಾಗ ಕಣ್ಣೀರೇನು ಉದ್ರೈತಲ್ಲ, ಅದನ್ನ ಒಂದೊಂದು ಇದ್ದಿತ್ತು ರುದ್ರಾಕ್ಷಿ ಬೀಟ್ ಅಂತ ಹೇಳಿ ಇದನ್ನ ಮಾಡಾರ, ಡಿಸ್ಕ್ರೈಬ್ ಮಾಡಾರ ಮೆಥಡಾಲಜಿ ಪ್ರಕಾರ, ಓಲ್ಡ್ ಮೆಥಡಾಲಜಿ ಪ್ರಕಾರ, ಇಂಡಿಯನ್ ಮೆಥಡಾಲಜಿ ಪ್ರಕಾರ. ಸೊ ಹಿಂಗೆ ಭಾಳಷ್ಟು ಇದನ್ನೈತಿ. ಆಮೇಲೆ ಪೀಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ನಾವು 6 o'clock ಬಿಟ್ಟಿದ್ವಲ್ಲ, ಒಂದು ಆಲ್ಮೋಸ್ಟ್ 6:45 7 o'clock ಹಂಗೆ ರೀಚ್ ಆಗಿದ್ವಿ. 7 o'clock ರೀಚ್ ಆಗಿದ್ದು, ಹೊರಗೆ ಬಂದಿದ್ದು 11:30. ಗೊತ್ತನಾಗಿಲ್ಲ ಟೈಮ್, ನಮ್ಮ ಕಡೆ ವಾಚ್ ಇಲ್ಲ ಏನಿಲ್ಲ, ಎಲ್ಲ ಅಲ್ಲೇ ಎಲ್ಲ ಇದ್ರೊಳಗೆ ಇಡ್ಬೇಕು, ಹೋಗ್ಬೇಕು. ಸೂಪರ್ ಇದ. ಈಗ ನೆಕ್ಸ್ಟ್ ಆ್ಯಕ್ಚುಲಿ ನಾವು ಎಲ್ಲಿ ಹೊಂಟೇವಿ ಅಂದ್ರೆ ಮುನ್ನಾರ್ ಹೊಂಟೇವಿ. ಸೊ ಈಗ ಆಲ್ಮೋಸ್ಟ್ ರೀಚ್ ಆಗಿ ಬಂದು ಇನ್ನೊಂದು 90 ಕಿಲೋಮೀಟರ್ ಇರ್ಬೋದು. ಸಾರಿ ನಂದು ಆ್ಯಕ್ಚುಲಿ ನಂದು ಬೈಕಿಂದ ಇಲ್ಲಿ ಹ್ಯಾಂಡಲ್ ಓಬ್ಲಿಂಗ್ ಆಗತೈತಿ. ಇದಕ್ಕೆ ರೀಸನ್ ಏನಂತಂದ್ರೆ ಆಗತೈತಿ ಸ್ವಲ್ಪ ಲೈಟಾಗಿ. ನಿನ್ನೆ ಅಂತೂ ಫುಲ್ ಸೀನ್ ಆಗ್ಬಿಟ್ಟಿತ್ತೆ. ಅದಂತೂ ಹೆಂಗೋ ಏನೋ ಫಿಕ್ಸ್ ಮಾಡೈತಿ, ಈಗ ಮಾಡಿಕೊಟ್ಟಾನ. ಹೇಳೋಣ ಅದು ಬೇರಿಂಗ್ ಹೋಗೈತಿ, ಹ್ಯಾಂಡಲ್ ಇದ್ರದ್ದು ಬಾರಿಂದ ಬೇರಿಂಗ್ ಹೋಗೈತಿ, ಮತ್ತು ಆಯಿಲ್ ಸೀಲ್ ಹೋಗೈತಿ, ಅದನ್ನು ಚೇಂಜ್ ಮಾಡ್ರಿ ಅಂತ ಹೇಳೋಣ. ನೋಡೋಣ ಏನಾಕೈತಿ. ಮುನ್ನಾರೊಳಗೆ ಹಂಗೆ ಏನಾರ ಇದ್ರೆ ಚೇಂಜ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಈಗಂದ್ರೆ ಹೆಂಗೂ ವರ್ಕೌಟ್ ಆಗತೈತಿ, ಏನು ಪ್ರಾಬ್ಲಮ್ ಅಂದ್ರೆ ಆಗತ್ತಿಲ್ಲ. ಆರಾಮ್ 80-90 ಕ್ರೂಸ್ ಮಾಡೋಣ. 100 ಎಲ್ಲ ಆಗಲೇ ಅಲ್ಲಿ ಹೈವೇ ಸಿಕ್ಕಿತ್ತು. ಅಂದ್ರೆ 110-120 ಮಾಡೋಕೆ ಕ್ರೂಸ್ ಮಾಡಿದ್ದು. ಈಗ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ವಾ ಸರಿರೋ ಹಾಯ್ ಆರಾಮ್ ಕ್ರೂಸ್ ಮಾಡ್ತೈತಿ. ಅಂಬಾಸಿಡರ್ ಅದೆಲ್ಲ ಲಿಜೆಂಡ್ ಇದು. ಈಗ ಅರೆ ಭಾಳ ಮಸ್ತ್ ಐತದ. ನಮ್ಮ ಅಮ್ಮ ಕಡೆ ಐತಿ, ಹೊಡೆದಿದ್ದೆ. ಇವಂಗ ರೋಡ್ ಗೊತ್ತಿಲ್ಲ. ತಡ್ಕೋ ನಾವು ಬರೋ ಮಟ ತಡ್ಕೋ. ನೋಡಿ ನಡಿ ಬೈ
ನಡಿ ನಡಿ. ಸೊ ಇಲ್ಲಿಂದ ಸ್ಟ್ರೇಟ್ ಹೋಗ್ಬೇಕು. ಎಷ್ಟು ಇನ್ನ 80 ಕಿಲೋಮೀಟರ್ಸ್ ಇನ್ನ ಇದೆ. ಬಳ್ಳಾನಿ ಏನಾತ? ಎದಕ್ ನಿಲ್ಲ ಕೇಳಿದ್ದಿ? ಯಾವಾಗ ಬಂದ? ನಾನು ಸ್ಟಾಪ್ ಮಾಡಂದೇನು ಸ್ಲೋ ಮಾಡ ಅಂತೀನಿ ಶಾಣೆ. ಇಂಡಿಕೇಟರ್ ಯಾವಾಗ ಹಚ್ಚಿದ್ದು? ನಾನು ಸುಮ್ಮನೆ ಇಂಡಿಕೇಟರ್ ಹಚ್ಚಿದ್ದೀನ? ನನಗ ಗೊತ್ತಿಲ್ಲಲ್ಲೋಪ. ಅಯ್ಯೋ ಏನೋ ಮಿಸ್ಕನ್ಸೆಪ್ಷನ್. ಅವ ಹಿಂಗೆ ಕೈ ಹಿಂಗೆ ಪಕ್ಕ ಮಾಡತ್ತಾನ ಅಂತೇಳಿ ನಾ 5 ನಿಮಿಷ ನಿಂದ್ರೆ ನಾತಾನ ಅಂತ ಮಾಡಿ ಸ್ಲೈಡ್ ಆಗತ್ತೀನಿ ಶಾಣೆ. ಇಂಡಿಕೇಟರ್ ಹಚ್ಚಿ ಇಲ್ಲಿ ನೋಡಿದ್ರೆ ಸೀನಾ ಬೇರೆ ಐತಿ. ಅಯ್ಯೋ ವಾ, ಏನ್ ಮಜಾ ಬರತೈತಿ ಫೀಲ್ ಗಾಡಿ ಹೊಡ್ಯಾಕ. ಟೋಟಲ್ 1200 ಕಿಲೋಮೀಟರ್ ಹೊಡೆದೇವಿ. 1128.8 ಕಿಲೋಮೀಟರ್ ಹೊಡೆದೀವಿ. ಸೈಕ ಹೊಡಾಂತೀವಿ, ಮಜಾನ ಮಜಾ. ಫಸ್ಟ್ ಡೇ 480 ಕಿಲೋಮೀಟರ್, ಸೆಕೆಂಡ್ ಡೇ 300 ಕಿಲೋಮೀಟರ್, ನಿನ್ನೆ 200 ಕಿಲೋಮೀಟರ್ ಏನೋ ಹೊಡೆದಿದ್ವಿ. ಇವತ್ತು ಚಾಲು ಆಗೈತಿ. ಇವತ್ತು 129 ಕಿಲೋಮೀಟರ್ ಆಗೈತೆ ನೋಡು. ಮಸ್ತ್ ಅಂದ್ರೆ ಮಸ್ತ್ ಹೊಡೆದಿವಿ ಇವತ್ತು. ಅಲ್ಲಿಂದ ಕೊಯಂಬತ್ತೂರು ಬರುವಾಗ ಆಗಾಳಿ ಅಲ್ಲಿ ಒಂದು ಹೋಟೆಲಾಗ ಊಟ ಮಾಡಿದ್ವಿ. ಚೊಕ್ಕಿತ್ತು ಊಟ, ಚಪಾತಿ, ಪನ್ನೀರ್ ಬಾಜಿ ಮತ್ತು ರೈಸ್ ಸಾಂಬಾರ್. ಕೇರಳ ಸ್ಪೆಷಲ್ ರೈಸ್ ದಪ್ಪ ಇತ್ತಪ್ಪ. ಕೇರಳ ಅಲ್ಲ, ತಮಿಳ್ನಾಡು ಕ್ರಾಸ್ ಬಾರ್ಡರ್. ಏನೈತಪ್ಪ ವ್ಯೂ ಮಾತ್ರ ಏಕ್ ನಂಬರ್. ಇಲ್ಲಿ ಹೋಗತ್ತೇವೆ ಆಗಳಿಂದ ಹಿಂಗೆ ಸಾಂಗ್ ಕೇಳ್ಕೊಂತ ಹೊಂಟೇನಿ ನಾನು. ಮಸ್ತ್ ಫೀಲ್ ಬರಾಕತ್ತೈತಿ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ. ಬಟ್ ಊಟಿ ಟು ವೈನಾಡ್ ರೋಡ್, ಓ ಮೈ ಗುಡ್ನೆಸ್, ಏನೈತ್ ಬ್ರೋ, ಸೆಕ್ಸಿ ಐತಿ. ವೈನಾಡಿಂದ ಊಟಿ ರೋಡ್ ಮತ್ತು ಊಟಿಯಿಂದ ಕೊಯಂಬತ್ತೂರು ರೋಡ್, ವಾ ಚುಮ್ಮ ಐತಿ, ಚುಮ್ಮ ಸೂಪರ್ ಐತಿ. ನೆಕ್ಸ್ಟ್ ಲೆವೆಲ್ ಐತಿ, ಹಂಗೈತಿ ರೋಡ್. ಫುಲ್ ಆ್ಯಂಡ್ ಫುಲ್ ಘಾಟ್ ಸೆಕ್ಷನ್. ಗಾಡಿ ಹೊಡಿಬೇಕ, ಕಲ್ಕೋಬೇಕಂದ್ರೆ ಪರ್ಫೆಕ್ಷನ್ ನಿಮ್ಗೆ ಫುಲ್ ಕರೆಕ್ಟ್ ಇದಾಗುತ್ತೆ. ಗಾಡಿ ಹೆಂಗೆ ಹೊಡಿಬೇಕಂತ ಗೊತ್ತಾಗುತ್ತೆ. ನಾನೇ ಐತಿ, ಸೈಕಾಗುತ್ತೆ. ಬೈಕ್ ತಗೊಂಡು ಬಂದ್ರೆ ಮಜಾ ಮಸ್ತ್ ಅಂದ್ರೆ ಮಸ್ತ್ ಮಜಾ ಬರತೈತಿ ಫುಲ್. ನೋಡಿ ಹೆಂಗ್ ಕಟ್ಟ ಆಗ್ತೇವೆ ಇಂಥ ರೋಡ್ನ. ಅಮರಾವತಿ ಡ್ಯಾಮ್ 12 ಕಿಲೋಮೀಟರ್ ಐತಿ. ಹೋಗುನೇನ ನೋಡಿ ಕೇಳೋಣ. ಏನೇನಪ್ಪ ಏನು ತಿಳಿಯವಲ್ದು ಬ್ರೋ. ಯಾವ್ದೋ ಡ್ಯಾಮ್ ಐತಂತ ನೋಡು, ಅಮರಾವತಿ ಡ್ಯಾಮ್. ಹೋಗುನ ಇಲ್ಲೇ ಎಲ್ಲೋ 12 ಕಿಲೋಮೀಟರ್ಸ್ ಐತಿ ರೈಟ್ ಸೈಡ್. ಹಾ 12 ಇಲ್ಲೇ ಸೈಡಿಗೆ ಐತಿ. ಬಾ ರೈಟ್ ಸೈಡ್ ಐತಿ ನೋಡು. ಬಾ ಆನ್ ದ ವೇ ಐತಿ. ಬಾ ಅದು ಆನ್ ದ ವೇ ಐತಿ, ಆನ್ ದ ವೇ ಐತದ. ನೋಡೋಣ ಯಾವ್ದೋ ಡ್ಯಾಮ್ ಐತಂತ. ಇವ್ ಏನ್ ಬೇಕ್ಸ್ ಅದಾವಪ್ಪ ಇಲ್ಲೆಲ್ಲಾ ಕಡೆ. ಏನ್ ಹೋಟೆಲ್ ಇಲ್ಲ ಏನಿಲ್ಲಪ್ಪ. ಇವು ಈಗ ಆಕ್ಚುಲಿ ಮುನ್ನಾರ್ ಕೇರಳ ಸ್ಟಾರ್ಟ್ ಆಕೈತಿ. ಅಂದ್ರೆ ಕ್ವಶನ್ ಬೋರ್ಡ್ ಹಾಕ್ಯಾರ, ಲೈಕ್ ಸ್ಲೋ ಡೌನ್ ಆನ್ ಕರ್ವ್ಸ್. ಎಸ್, ಆಲ್ವೇಸ್ ಕರ್ವ್ಸ್ ಆರ್ ಬೆಟರ್, ಬೆಸ್ಟ್, ಮಸ್ತ್. ಬಟ್ ಐ ಡೋಂಟ್ ನೋ. ಬಾಳೆಹಣ್ಣು ಸರ್, ನಿಮ್ಗೆ ಬಾಳೆಹಣ್ಣು ಬೇಕಾ?
ನೆನಪಿದೆ ನೋಡಿದೆ ಕರ್ವ್ಸ್ ಈಗ ಮತ್ತೆ ಮಕ್ಕೊಂಡು ಉಳ್ಳಾಡ್ ಹೊಡೋದು ಗಾಡಿಗೆ ಎಕ್ಸೆಲ್ TVS ಎಕ್ಸೆಲ್ ಎಲ್ಲಿ ಬರ ಅಂತೀವೋ ಕಾಕ ಏನೋ ಐತ್ ನೋಡಿ ಇದು ಇಂಜಿನ್ ಬ್ರೇಕಿಂಗ್ ಅಂತ ಇದು fasten your seat belt and save lives. No bro, we don't want hotel, we are full now. गुडनेस ಏನ್ ಐತಪ್ಪ ಇದೆ ವ್ಯೂ ಮುಂದೆ पहाड़ 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 वाह क्या पहाड़ है बेहतरीन पहाड़ इस तरफ भी है भाई लोग सब लोग आ जाओ टाटा लो चिन्नार ಎಲ್ಲಿದೆ ಚಿನ್ನಾರ್ ಮುನ್ನಾರ್ ಸ್ಟ್ರೇಟ್ 74 ಕಿಲೋಮೀಟರ್ಸ್ ಆದಿಮಲೈ ವಿವೇಕಾನಂದ ಏನೋ ಐತಿ ನೋಡ್ರಪ್ಪ ಇದಾಗ 74 ಮುನ್ನಾರ್ ಅದ ಒಂದೇದ ಓಕೆ ಇಲ್ಲ ಐತಿ ಇದು ಅಮರಾವತಿ ಡ್ಯಾಮ್ ಚಿನ್ನಾರ್ ಮಾರಿಯೂರು ಮುನ್ನಾರ್ 63 ಕಿಲೋಮೀಟರ್ अमरावती डैम होग बरोण 6 किलोमीटर्स ऐति सैनिक स्कूल अमरावती नगर जॉस रेसिडेंसी सूट्स न्यू रॉयल लायन स्कूल SPR होटल होग बरोण इदे अमरावती ಇದನ್ನ ನೋಡು ಬರೋಣ ಹೆಂಗೈತೆ ಅಂತ ಹೇಳಿ ಬರ್ದಿಲ್ಲ ಹೆಂಗ ಆನ್ ದ ವೇ ಹೊಂಟೇವಲ್ಲ ಇವತ್ತು ನಮ್ಗೆ ಏನು ಮುನ್ನಾರೊಳಗೆ ಏನು ಕೆಲಸ ಇಲ್ಲ ಪ್ರಾಬ್ಲಿ ಇನ್ನೊಂದು ತಾಸಿಗೆ ಹೋಗ್ಬೋದೇನೋ ಇದು ಯಾಕೆ 6:30 ತೋರ್ಸ ಅಂತೈತಿ ಮೇ ಬಿ ಘಾಟ್ ಸೆಕ್ಷನ್ ಫುಲ್ ಸೈಕ್ ಐತಿರ್ಬೋದು ಇಲ್ಲ ಮ್ಯಾಲೆ ಹತ್ತದೈತೋ ಕೆಳಗೆ ಇಳೋದೈತೋ ಗೊತ್ತಿಲ್ಲ ಮುನ್ನಾರ್ ಮ್ಯಾಲೆ ಐತೋ ಕೆಳಗೈತೆ ಅಂತ ಹೇಳಿ ಪ್ರಾಬ್ಲಿ ಮ್ಯಾಲೆ ಇರ್ಬೇಕು ಮುನ್ನಾರ ಆ ಗುಡ್ಡ ದಾಟಿ ಏನೋ ಅಮರಾವತಿ ಡ್ಯಾಮ್ ಐತಂತೆ ಫಸ್ಟ್ ಡ್ಯಾಮ್ ನೋಡ್ಕೊಂಡು ಒಂದು 6 ಕಿಲೋಮೀಟರ್ಗೆ ಹೆಂಗೈತೆ ಅಂತ ಹೇಳಿ ಇವಾಗ ಏನೋ ಯಾಕೆ ಹಿಂಗೆ ಒಂದು ಟೈಮ್ ಇವಾಗ ಬೇಜಾರಾತಿನೋ ಹಂಗೆ ಕ್ರೊಕೊಡೈಲ್ ಪಾರ್ಕ್ ನೋಡಕ್ಕೆ ಹೋಗೋಣಂತಂದ ಅಲ್ಲಿ ಹೋದ್ವಿ ಅಲ್ಲೇ ಬಂದಿತ್ತಪ್ಪ ಯಾರಿಲ್ಲಾಗಿತ್ತು ಕೇಳೋಣಂತಂದ ನಾ ಅಂದೆ ಬೈ ಟೈಮ್ ಆಗೈತೆ ನೋಡು ಅಲ್ಲಿ ಘಾಟ್ ಸೆಕ್ಷನ್ ಐತಿನ 60-50 ವರ್ಷ ಐತಿ ಅಂತಲ್ಲ ಇದು ನೋಡಿದ್ರೆ ಈಗ 6-40 ವರ್ಷ ಶಿಟ್ ಬಂತ ಬರ್ ಹೊಂಟ ನೋಡಲ್ಲ ಏನಾಯ್ತು ಗೊತ್ತಿಲ್ಲ ಕೇಳೋಂತಡಿ ಅವ್ನು ಏನಾಯ್ತು ಅಂತ अब्बा सही का मसला चलो ಇದೆ ವ್ಯವಸ್ಥೆ ಇವು ಯಾರೋ ಬಂದಾರ ಯೂಟ್ಯೂಬ್ ಅವ್ರೇನ ಅಂತೇಳಿ ID ಕೊಡು ಅಂತೇಳಿ ID ವಿಯಾ ಫೋಟೋ
ಓಡ್ ಓಕೆ ವಿಲ್ ಕಮ್ ಬ್ಯಾಕ್ ಓಕೆ ಲೇಟರ್ ವಿಲ್ ಡು. ಇವ್ರೇನು ಫೋಟೋ ಗಿಟೋ ತಗೊಂಡ್ ಕುಂದ್ರೆ ಎಲ್ಲೇನು ಫೋಟೋ ತಗೊಂಡ್ ಕುಂದಿರ್ತೀವಪ್ಪ ಇದು ನಮ್ಮ ಕಡೆ ಇದನ್ನಿಲ್ಲಿ ನನ್ನ ಫೋನ್ ಆಲ್ರೆಡಿ ಇಲ್ಲೇ ಕ್ಯಾಮ್ರಾ ಮಾಡ್ತೀವಿ. ಓ ಮೈ ಗಾಡ್ ಅಲ್ಲಿ ಮ್ಯಾಲೆ ಏನೋ ಐತಪ್ಪ. ಅವ್ರಿಗೆ ಒಟ್ಟು ಈಗ ಯೂಟ್ಯೂಬ್ನಾಗ ಬರ್ತೀವ ಅನ್ನೋದು ಖುಷಿ. ಏನಪ್ಪ ಗಾಡಿ ಅಲಾವಿಲ್ಲನೆ? ಹೊಡಿ ಬೈ ಗಾಡಿ ಅಲಾವೈತೆ ಹೊಡಿ ಹೊಡಿ ಹೊಡಿಯಪ್ಪ ಗಾಡಿ ಅಲಾವೈತೆ. ಆ ಹುಡುಗರು ಹಂಗ ಹೋದಲ್ ಬಂದಲ್ಲಿ ಅಲ್ಲೆಲ್ಲ ಯೂಟ್ಯೂಬರ್ ಫೋಟೋ ಹೋಗ್ತದೆ ಹಂಗೆ ಹಿಂಗೆ ಅಂತ ಹೇಳಿ ಈ ಫೋಟೋ ಅದಕ್ಕೆ ಆಮೇಲೆ ಬಂದು ತಗೊಂತೇನೆ ಅಂತ ಹೇಳಪ್ಪ. ಅಯ್ಯೋ ಡ್ಯಾಮ್ ಮದಿ ನೀರಿಲ್ಲ, ಡ್ಯಾಮಲ್ಲಿ ನೀರಿಲ್ಲ, ಏನು ಮಾಡೋದು ಎಂತ ಮಾಡೋದು? ಓ ಇದ ಡ್ಯಾಮ್ ನೋಡಿಲ್ಲ ಹೆಂಗ ಚೈಕ ಶೀ ಏನು ಧೂಳ. ಇಲ್ಲೈತಲ್ಪ ಏನಿದೆ 2x2 ಯೂನಿಟ್ ಎಲೆಕ್ಟ್ರಿಕ್ ಹೌಸ್. ಬೈ ಅಲ್ಲಿ ಮುಂದೆ ಹೋಗಂಬ, ಅಲ್ಲಿ ಮುಂದೆ ಏನಿರ್ಬೇಕು. ನಮ್ಮೂರಾಗ ಐತಪ್ಪ ಡ್ಯಾಮ್, ಸೂಪರ್ ಡ್ಯಾಮ್. ಯಾರಿಗೂ ಬಿಡಂಗೇನಲ್ಲ ಅಲ್ಲಿ, ಹೊರಗಿಂದ ನೋಡ್ಕೊಂಡು ಹೋಗ್ಬೇಕವ. ಇಷ್ಟು ಚಂದ ಅಂತೂ ಬಿಡಂಗಿಲ್ಲ. ಅವಪ್ಪ ಹಬ್ಬ ಐತಪ್ಪ ಇಲ್ಲೇನು ದೊಡ್ಡ ಡ್ಯಾಮ್ ಐತಲ್ಲೋ. ದೊಡ್ಡದೈತಿ ಡ್ಯಾಮ್. ಓ ಬೋಟ್ ಹೌಸ್ ಏನೋ ಐತಿ. ಏನಾದ್ ಬೈ ನೋಡವ ಕ್ರೊಕೊಡೈಲ್? ಏಪ್ಪ ನಾ ನೋಡೇನಪ್ಪ ಕ್ರೊಕೊಡೈಲ್ ನೋಡೇನ್, ಜಗ್ಗ ನೋಡೇನ್ ದಂಡೆಲ್ಲ. ನೀ ನೋಡ್ತಿ? ನೀ ನೋಡ್ತಿ ಅಂದ್ರೆ ಹೋಗೋಣ ಅದ್ರಾಗ. ನಿಂಗೆ ನೋಡೋದೈತೆ ಅಂದ್ರೆ ಹೋಗೇ ಬಿಡೋದು. ಹೋಗೋಣ ನೋಡಿ, ಅಣ್ಣ ಕ್ರೊಕೊಡೈಲ್ ನೋಡೋದೈತೆ. ನಾ ದಾಂಡೆಲ್ಲ ಜಗ್ಗ ನೋಡೇನಪ್ಪ. ನಮ್ಮ ದಾಂಡೆಲ್ಲ ಕ್ರೊಕೊಡೈಲ್ ಪಾರ್ಕ್ ಭಾಳ ಕ್ರೊಕೊಡೈಲ್ ಹಂಗೆ ಐತಿ, ದೊಡ್ಡ ದೊಡ್ಡ ಕ್ರೊಕೊಡೈಲ್ ಅದ. ವಿಚಾರ ಇದು 10 ರೂಪಾಯಿ ಇದು ಏನು ಅನ್ನೋದು ಗೊತ್ತಾಗಂತಿಲ್ಲ. 30 ರೂಪಾಯಿ? ಓ 10 ರೂಪಾಯಿ ಗಾಡಿ 5 ರೂಪಾಯಿ. ಅದನ್ನ ಹೇಳ್ಬೇಕಿಲ್ಲ 30 30 ಕೈಲಾರ ತೋರಿಸ್ಬೇಕಪ್ಪ. ಏನಪ್ಪ ಹಿಂಗೆ ಮಾಡಿದ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು? ಮಸ್ತ್ ನೋಡಿ ನೋಡ್ರಿ ಮೊಬೈಲ್. ಮೊಬೈಲ್ ಆಗಂತಿಲ್ಲ, ಯಾವಾಗ ಯಾವಾಗ ಆಗ್ತಿದೆ, ಯಾವಾಗ ಆಗಂಗಿಲ್ಲ ಲೋಪ. ಇದು ನಂದು ಗಾಡಿ ಮೊಬೈಲ್ ಒಂದೊಂದ್ಸಲ ಆಗ್ತಿದೆ, ಒಂದ್ಸಲ ಆಗಂತಿಲ್ಲ. ಏನಾಗಿದಾನ ಏನೋ ಹೋಗೈತೆ ಅಂತ ಹೇಳಾನ, ಹಾಕ್ಸೋಣ. ಅದು ಏನೋ ಆಯಿಲ್ ಸೀಲ್ ಅವು ಇವು ಹೋಗ್ಯಾವನಾಗಂತಾನ. ನನಗಂತ ಏನು ಫೀಲ್ ಅನ್ನಿಸ್ಬರ್ತದೆ. ಅವೆಲ್ಲ ಹೋಗಿದ್ರು ಗಾಡಿ ಹಾಕಿಂಗ್ ಹೋಗಿತ್ತು ಅನ್ಸತ್ತೆ ನನಗೆ, ನಾನು ತಿಳಿಯವಲ್ತ. ಬಟ್ ಅವ ಏನೋ ಒಂದು ಮಾಡಿಕೊಟ್ಟ ಟೈಟ್, ಅವಾಗಿಂದ ಗಾಡಿ ಮಾತ್ರ ಸೂಪರ್ ಹೊಂಟೈತಿ. ಬಟ್ ಒಂದೊಂದು ಟೈಮ್ ಏನಾರ ಕಲ್ ಬಂತ ದಡ್ಕಿ ಬಂತಂದ್ರೆ ಓವಲ್ ಆಕೈತಿ. ಹಿಂಗೆ ಕೈ ಬಿಡಕ್ಕೆ ಕೊಟ್ಟ ಚಾನ್ಸೇ ಇಲ್ಲ, ಹಿಂಗೆ ಕೈ ಬಿಡಕ್ಕೆ ಚಾನ್ಸೇ ಇಲ್ಲ. ಬಟ್ ಈಗ ಕೈ ಬಿಡೋದಿನ ಚಾನ್ಸ್ ಐತಿ. ಬಟ್ ಏನೋ ಇಶ್ಯೂ ಐತಿ, ಮೇಜರ್ ಇರ್ಬೋದು ಮೈನರ್ ಇರ್ಬೋದು. ಸೊ ಮಾಡಿಸ್ತೇನೆ ಈಗ ಇವತ್ತು ಮುನ್ನಾರ ಹೋಗಿ ಮಾಡಿಸ್ತೇನೆ. ಇವತ್ತು ಮುನ್ನಾರ ಹೋಗಿ ಎಲ್ಲೈತಪ್ಪ ಇದು ಫಾಲ್ಸ್? 6 ಕಿಲೋಮೀಟರ್ ಅಂತ ಇತ್ತು ಫಾಲ್ಸ್ ಅಂತ. ಏನಂತ ಇದನ್ನು ಡ್ಯಾಮ್, ಅಮರಾವತಿ ಡ್ಯಾಮ್. ಅಬ್ಬಾ ಏನಪ್ಪ ಎಲ್ಲ ಇದಿದೆ ಅಮರಾವತಿ ಡ್ಯಾಮ್. ಇದು ಯಾವುದು ಸೈನಿಕ್ ಸ್ಕೂಲ್? ಇದು ಓ ಸೈನಿಕ್ ಸ್ಕೂಲ್. ಅಬ್ಬಾ
ಭಾರಿ ಇದಲ್ಪ. ಡ್ಯಾಮ್ ಐತ್, ಡ್ಯಾಮ್ ಚಲೋ ಐತಾ ಇಲ್ಲ ಯಾರಿಗೆ ಗೊತ್ತ. ಇದು ಅಮರಾವತಿ ಹೌಸ್. ಒಬ್ಬ ನೋಡಿಲ್ಲ ಇವ್ರೀಗ ಭಾರಿ ಇದ್ಲ ಅಪ್ಪ. ಬಟ್ ಹಿಂಗ ಹಾಸ್ಟೆಲ್ನಾಗ ಇಲ್ಲೆಲ್ಲ ಇರೋದ ಸುತ್ತ ಆಗೈತೆ ಹಾಸ್ಟೆಲ್ನಾಗ ಇದ್ರ. ಅದೇನಪ್ಪ ನಂಗೆ ಗೊತ್ತೈತೆ, ನಾವಲ್ಲ ಹಾಸ್ಟೆಲ್ನಾಗ ಇರಾಕ. ಬಟ್ ಸೈಕ ಮಜಾ ಬರ್ತೈತೆ ನೋಡು. ಹೇ ವಾವ್, ಸ್ಪೀಡ್ ಥ್ರಿಲ್ಸ್ ಬಟ್ ಕಿಲ್ಸ್. ಯಸ್ ಥ್ಯಾಂಕ್ಸ್. ವಿಲ್ ಗೋ ಸ್ಲೋ. ಬಟ್ ನೋಡಿ ಏನು ಮಸ್ತ್ ಫೋಟೋ ಮಾತ್ರ ಸೈಕ್ ಬಂದೈತೆ ನೋಡೋದು. ಸ್ವಿಮ್ಮಿಂಗ್ ಪೂಲ್, ಬಾಲ್ ಸ್ಟೇಡಿಯಂ. ನೋಡ್ರಿ ಇಲ್ಲಿ ರೈಡಿಂಗ್ ಕ್ಲಬ್ ಇನ್ ಹಾರ್ಸ್ ಹೆಂಗದಾವ. ಬಾ ಬಾ. ಏ ವಾಟ್ ಈಸ್ ದಿಸ್? ಯಪ್ಪ ಚಿ 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 ಚಿ. ಅಯ್ಯಯ್ಯೋ ಏನೋ ತೂಗ ಹಾಕ್ಯಾರಪ್ಪ. ಏನೋ ಇವ ಫಿಶ್. ಅಯ್ಯೋ ಏಯ್ ಪಾ, ಹೊಲಸು ನಾರಕತ್ತಲ್ಲೋಪ ವಾಸನೆ. ಅಚ್ಚಿ ಎಂತ ಖರಾಬ್ ವಾಸನೆಪ್ಪ ಹೊಲಸು. ಕ್ರೊಕೊಡೈಲ್, ಅಮರಾವತಿ ಕ್ರೊಕೊಡೈಲ್ ಸೆಂಟರ್. ಏನಪ್ಪ ಟಿಕೆಟ್? ಬಾ ಬಾ ಕೊಡೋಣ ಟಿಕೆಟ್. ಹತ್ತು ಮೋಹನ್ರಾಜ್ 20. ರೆಡಿ ಬೈ? ಹಾಂ ಆಯ್ತಾ. ಏ ತಗೋ ಬೈ. ಹಾಂ ಬಾರೋ ಮಾರೆ ತಗೋ. ನೀವು ಅಜ್ಜ ಏನು ಮಾರೆ? ಹಾಂ ಸಾಕಾ? ಏ ಯಾವ ಮಾರೆ ಹೇಳಕ್ ಬರ್ತಿಲ್ಲ. ತೋ ಹಿಡಿ ಬಾ ನಾವು ಕೊಡ ಅವಂಗೆ. ಏನಂತ ಏನಪ್ಪ ಶಾಣೆ ಅದ ನೋಡು. ಸೊ ಅಣ್ಣಾಮಲೈ ಫಾರೆಸ್ಟಿಗೆ ಹೋಗೋಕೆ ಇಲ್ಲೊಂದೇನೋ ಇದು ನದಿನೋ ಲೇಕೋ ಏನೋ ನಂಗಂತೂ ಗೊತ್ತಾಗುವಂತ. ಹಂಗ ಪಾಂಡು ಏನು ಸ್ಟಾರ್ಟ್ ಮಾಡೋಣ ವ್ಲಾಗ. ಏನ ಅಣ್ಣಾಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ನಾಗ ಹೊಂಟೀವಿ. ಏನೂ ಕಾಣಂಗಿಲ್ಲ ಅದಂತೂ ನಂಗೆ ಶೋರ್ ಐತಿ. ಯಾಕಂದ್ರೆ ಸೇಮ್ ಬನ್ನೇರ್ಘಟ್ಟ ಫಾರೆಸ್ಟ್ ಒಳಗೆ ಹೋದಂಗೆ ಅನ್ಸೈತಿ ನಂಗೆ. ಬೆಂಗ್ಳೂರಾಗ ನಮ್ಮ ಅಂಕಲ್ ಕರ್ಕೊಂಡು ಹೋಗಿದ್ರು, ಹಂಗ ಅನ್ಸೈತಿ. ಅಲ್ಲೂ ಹಿಂಗಾಯ್ತವ. ಸಫಾರಿ ಕರ್ಕೊಂಡು ಹೋಗಿದ್ರು. ಸಫಾರಿ ಹೋಗಿದ್ದೆ ನಾ. ಏನಂದು ಬಾಜುಕನ ಹಿಂಗೆ ಬಸ್ ಒಳಗೆ ಕುಂದ್ರದು. ಇಲ್ಲೇ ಕೆಳಗ ಇಲ್ಲೇ ಕಾಲಾಗನ ಜಿಂಕಿ ಹುಲಿ. ಬಟ್ ಏನ ಒಂದೊಂದು ಸರ್ಟನ್ ಪ್ಲೇಸ್ ಹುಲಿ ಇಂಥಲ್ಲೇನ ಇರ್ತೈತಿ. ಸೆಂಚುರಿ ಅಲ್ಲ ಅದು. ಸೊ ತಗೊಂಬಂದು ಇಟ್ಟಿರ್ತಾರೆ. ಹಿಂದೆ ಅದೊಂದು ಫಾರೆಸ್ಟ್ ಇರ್ತೈತಿ, ಅದು ತಗೊಂಡ್ರೆ. ಬಟ್ ಇದು ಅಣ್ಣಾಮಲೈ ಫಾರೆಸ್ಟ್ ಅಂತ ಇದೆ. ತಮಿಳ್ನಾಡಕ್ಕೆಲ್ಲ ಬಾರ್ಡರ್ ಇದೆ ಅಣ್ಣಾಮಲೈ ಫಾರೆಸ್ಟ್. ಕೈತಲ್ಲೂ ಇದೇ ನೋಡ್ರಪ್ಪ. 6 o'clock ಒಳಗೆ ಬರ್ರಿ ಇಲ್ಲೇ, ಇಲ್ಲಾಂದ್ರೆ ಬಿಡಂಗಿಲ್ಲ. ಟ್ರಾಫಿಕ್ ಯಾಕೆ ಎಷ್ಟೈತಿ? ಇವ್ನು ನೋಡಲ್ಲ ಸೈಕ್ ಯಾಕೆ ಇಷ್ಟು ಟ್ರಾಫಿಕ್ ಐತಿ? ನಾನು ಹಂಗೆ ಆ ಬುಕ್ ಒಳಗೆ ಹೆಂಗೆ ಮ್ಯಾನಿಫೆಸ್ಟ್ ಮಾಡೋಣಲ್ಲ, ನಾನು ಹಂಗೆ ಮ್ಯಾನಿಫೆಸ್ಟ್ ಮಾಡೋದೀನಿ ದೇವ್ರಿಗೆ. ಪ್ಲೀಸ್ ಪಾ ಏನು ಮಾಡಬೇಡ ದೇವ್ರೆ ಅಂಥೇಳಿ. ಅದ್ರ ಪ್ರಕಾರ ಏನು ಸದ್ಯಕ್ಕಂತರೂ ಏನೂ ಆಗೋದಿಲ್ಲ. ಹುಬ್ಳಿಂಗ್ ಅವಾಗಿನ ಹಂಗೆ ಹೊಡೆದ ನಾನು 90, 100, 120 ಮಟ ಎಲ್ಲ ಹೊಡೆದೀನಿ.
ಏನೂ ಒಬ್ಲಿಂಗ್ ಆಗಿಲ್ಲ. ಬಟ್ ನಿನ್ನೆ ಲಿಟ್ರಲಿ ಭಾಳ ಆಗಿತ್ತೆ. ನಿನ್ನೆ ಏನಾರ ಏನೂ ಆಗಿಲ್ಲಾಗಿತ್ತು ಅಂದ್ರಲ್ಲ, ನಾವು ನೈಟ್ ಶೋ ನೋಡ್ಬಿಡ್ತಿದ್ವಿ. ಇದನ್ನು ಆದಿ ಹೋಗಿದ್ದೆ ಲೇಸರ್ ಲೈಟ್. ಇಲ್ಲಿ ಏನು ಆಗಂಗಿಲ್ಲ, ನಡೆದಿತ್ತು. ಇವ್ರೇನು ಪಾರ್ಟಿ ಮಾಡ ಅಂತಾರೆ ಇಲ್ಲಿ. What these guys are doing? Party? Why? ಬನ್ನೇರ್ಘಟ್ಟ ಹಂಗೆ ಇದೆ. ಬಂಡೀಪುರ ಫಾರೆಸ್ಟ್ ಹಂಗೆ ಏನಿಲ್ಲಲ್ಲ ಇದು. ಹಂಗೆ ಬಂಡೀಪುರ ಫಾರೆಸ್ಟ್ ಹಂಗಿತ್ತು ಸೈಕ್. ಮೊನ್ನೆ ಬರುವಾಗ ನೋಡಿದ್ವಿ ಮೈಸೂರಿಂದ ಗಿಚ್ಚು ಗಿಲಿಗಿಲಿ ಇತ್ತೆ. ಹೆಂಗಂದಿ ಇಲ್ಲೇ ಇದು ಏನಂತ ಜಿಂಕಿ ಕಾಲ ಹಿಂಗೆ ಒಂದಂತರೂ ಓಡೋ ಬಂದ್ಬಿಟ್ಟಿತ್ತೆ ಸೈಡ್. ಮಸ್ತ್. ಆನಿ ಮಾತ್ರ ಭಾರಿ ಇತ್ತು. ಅದ ಎರಡು ನೋಡಿದ್ವಿ 3 ನನಗಂತೂ ಹೊಂಟಿವಿ. ಇಲ್ಲೇನು ಇಲ್ಲಪ್ಪ. ಸೊ ಈಗ ಸಿಂಗಲ್ ರೋಡ್ ಸ್ಟಾರ್ಟ್ ಆಗೈತಿ. 69 ಕಿಲೋಮೀಟರ್ ಐತೆ. ನಮ್ಮ ಗಾಡಿ ನಂಬರ್ KA69 KA51 JA6922 ಸೇಮ್ 69. ಫುಲ್ ಘಾಟ್ ಸೆಕ್ಷನ್ ಐತಿ. ಯಾವ ಲೇಪ ಸಿಗರೇಟ್ ಸೇರಾತಾನೆ ಇಲ್ಲಿ ಅಂತ ಅಂತ ಹೊಲಸು ವಾಸನೆ ಬರ. ಈಗ ಮತ್ತೆ ಮಜಾ ನೋಡಿ. ಇದು 68 ಐತಿ. ಬಟ್ ಟೈಮ್ 2 ತಾಸು ತೋರ್ಸಂತಲ್ಲ. ಮತ್ತೆ ಇದು ಆನಿ ಕ್ರಾಸಿಂಗ್ ರೋಡ್ ಐತ. ಎಲಿಫೆಂಟ್ ಝೋನ್. ಓಕೆ ಲೆಟ್ಸ್ ಗೋ. ಎಲಿಫೆಂಟ್ ಝೋನ್ ಏನೋ ಐತಪ್ಪ ಇಲ್ಲಿ. 9/6 ಚೆಕ್ ಪಾಯಿಂಟ್ ನೋಡಿ. ಟಿಕೆಟ್ ತಗೋಬೇಕ ಏನಪ್ಪ ಇದು. ಲೈಟ್ ಬೈಕ್ ಕಾರ್ ವ್ಯಾನ್ 2 ವೀಲರ್ 20 ರೂಪೀಸ್. ಮತ್ತೆ ಅನಿಮಲ್ ಟೈಗರ್ ರಿಸರ್ವ್ ಫಾರೆಸ್ಟ್ ಐತಲ್ಲೋ. ಡೋಂಟ್ ಫೀಡ್ ವೈಲ್ಡ್ ಲೈಫ್. ಚಲೋ ಆತ್. ನಾವು 6 o'clock ಬಂದ್ ಮಾಡ್ತಿದ್ರಿ ಇದು ಬೈ. 6 o'clock ಬಂದ್ ಮಾಡ್ತಿದ್ರಿ ನೋಡಿ. ಚಲೋ ಆತ್ ನಾವು ಬಂದ್. ಬೈ ಹಿಡಿ. ಹಾ ಏನ್ 4:30? ಹಾ ಟೈಮ್ 4:30. ಓಕೆ ಬೈ ತಗೋ. ತಗೋ ಓಯ್. 40 ರೂಪಾಯಿ ಆಯ್ತು ನೋಡು ಬೋರ್ಡ್. 2 ವೀಲರ್. ಇದು ನಂದು ಈಗ ಬುಕ್ ನಾವು ಓದ್ತಿದ್ದ ಕರೆಂಟ್ಲಿ. ಬುಕ್ ಒಳಗೆ ಒಂದು ಥಾಟ್ ಐತಿ. ಒಂದು ಗಾಡಿ ಸ್ಟಾಪ್ ಆಗ್ಬಿಟ್ಟಿರ್ತೈತಿ, ಹೋಗ್ತಾ ಇರಂಗಿಲ್ಲ, ಮುಂದೆ ಏನಾಗೈತೆ ಗೊತ್ತಿರಂಗಿಲ್ಲ. ಅವ ಕಿಕ್ ಹೊಡಿತಾನೆಲ್ಲ ಮಾಡ್ತಾನೆ, ಆಗಂಗಿಲ್ಲ. ಗೋವಾ ಮುಂಬೈ ರೋಡ್ ಒಳಗೆ ಹೋಗುವಾಗ ಸ್ಟಾರ್ಟ್ ಆಗಂಗಿಲ್ಲ ಒಟ್ಟೆ. ಸುಮ್ಮ ತಲೆ ಕೆಟ್ಟ ಕುಂದ್ ಬಿಡ್ತಾನೆ. ಹೋಗ್ಲಿ ಬಿಡಪ್ಪ ಏನಾಗೈತೆ ನೋಡೋಣ ಅಂತೇಳಿ. ಆಮೇಲೆ ದೇವ್ರ ಕಡೆ ಹಿಂಗೆ ಏನಾರ ಹಿಂಗೆ ಸುಮ್ಮ ಮ್ಯಾನಿಫೆಸ್ಟ್ ಮಾಡ್ತಾನೆ. ಹಂಗೆ ಆಗ್ಬಾರ್ದು, ಹಿಂಗೆ ಪ್ಲೀಸ್ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾನೆ, ಮ್ಯಾನಿಫೆಸ್ಟ್ ಮಾಡ್ತಾನೆ. ಸೊ ಅವಾಗ ಅವಂಗಲ್ಲ ಒಂದು 5 minutes ಬಿಟ್ಟು ರಿಲ್ಯಾಕ್ಸ್ ಮಾಡಿ ಹಂಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳಿ, ಗಾಡಿ ಸ್ಟಾರ್ಟ್ ಆಗ್ಬಿಡ್ತೈತಿ. ಎಂಥ ಮಸ್ತ್ ಫೀಲಿಂಗ್ ಐತೆ ಅದ್ರೊಳಗೆ. ಅವ ಮಾಡಿದ್ದ ಎಕ್ಸ್ಪ್ರೆಷನ್ ಒಳಗೆ ಹಂಗೈತದ. ಹಂಗೈತಿ ಇವತ್ತು ನಂದು ಸಿಚುವೇಶನ್ ಹಂಗೈತಿ. ಗಾಡಿ ಇದೇನೋ ಓಬ್ಲಿಂಗ್ ಆಗಕತ್ತೈತಿ. ಬಟ್ ಈಗಂತೂ ಕರೆಂಟ್ಲಿ ಏನೂ ಓಬ್ಲಿಂಗ್ ಆಗಂತಿಲ್ಲ. ನೋಡೋಣ ಏನಾಕೈತೆ ಅಂತ ಹೇಳಿ. ಟಿಕೆಟ್ ತೊಗೊಂಡ ಅನ್ನ ಯಾವ್ದಿದೆ? ಅಣ್ಣಾಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್. ಎದಕ್ಕೆ ನಿಂದ್ರಪ್ಪ ಇವ್ರೆ? ನೋಡ್ರಪ್ಪ ಹೋಗೋಣ. ಡ್ಯಾಮ್ ಓಕೆ ಐತೆ, ಹಂಗೇನಿಲ್ಲ. ಒಟ್ಟು ದೊಡ್ಡದೈತಪ್ಪ. ಹಿಂಗೆ ನೋಡೋದು ಮೌಂಟೇನ್ ಹೆಂಗೆ ಅದಾವ. ಹೀರೋ ಏನಾತ್ಪ ಸಿಟ್ಟಾದಿನಿ? ಮತ್ತೆ ಬರ್ರಂತ ಬಂದಲ್ಲ. ಹೌದಾ? 75 ಕಿಲೋಮೀಟರ್ ಬಂದಿದೆ. ಬಾ ಇಲ್ಲ ಬೇಜಾರಾಗಿಲ್ಲ ಅಂತ ನಾವು ಇವ್ ಮಾಡೋಣ. ಯಾರಿಗೂ ಗೊತ್ತು. ಬೇಜಾರಾಗಿದ್ರೆ ಸಾರಿ ಬೈ, ನಂಗಂದ್ರೂ ಏನು ಗೊತ್ತಿಲ್ಲ. ಅಲ್ಲಿ ಯಾರು ಇಲ್ಲ ಆಗಿತ್ತು ನಾನು ನೋಡಿ, ಅದಕ್ಕೆ ಹೇಳಿದೆ ಇಲ್ಲಿ ವಾ ಬೈ ಅದನ್ನೇ ನೋಡುತ್ತೆ ಅಂತ ಹೇಳಿ. ನೆಕ್ಸ್ಟ್ ಟೈಮ್ ದಾಂಡೇಲಿ ಬಂದಾಗ ಕರ್ಕೊಂಡು ಹೋಗ್ತೀನಿ ಬೈ. ನಿಂಗೆ ಟೆನ್ಷನ್ ತೊಗೊಂಡು
ದೊಡ್ಡ ದೊಡ್ಡ ಕ್ರೊಕೊಡೈಲ್ ಅದಾವ ಅಲ್ಲಿ. ಇದನ್ನೇನು ವಿಡಿಯೋ ಮಾಡ್ಕೊ ಅಂತಾರ ಇವ್ರೆ. ಇವ್ ಮ್ಯಾಲ ಹೆಂಗ್ ಹೋಗ್ಯಾರ ಇವ್ರ? ಏನ್ ಮಂದಿಪ್ಪ ಎಲ್ಲೆಲ್ಲಿಂದ ಒಟ್ಟು ಗಾರ್ಡನ್ಯಾಗ ಸಂಧ್ಯಾಗ ಹೋಗಿ ಆ ಮನುಷ್ಯರಿಗೆ ಹಂದಿಗೆ ಡಿಫ್ರೆನ್ಸ್ ಇಲ್ದಂಗ ಮಾಡ್ಬಿಟ್ರ. ಸಂಧ್ಯಾಗಿಂದ ಹೋಗ ಅಂತಾರ, ಅಲ್ಲಿ ಗೇಟ್ನಾಗಿಂದ ಬರ್ರು ಅಂತಂದ್ರ ಇದ್ರ ಮ್ಯಾಗ ಹಾರಿ ಸಂಧ್ಯಾಗಿಂದ ಹುಡುಕ್ನಾಗಿಂದ ಬರ ಅಂತಾರ. ಸುಮ್ಮ ಬಂದಲ್ರಿಪ್ಪ ಇಲ್ಲಿ ₹30 ವೇಸ್ಟ್, 7 ಕಿಲೋಮೀಟರ್ ವೇಸ್ಟ್. ಅಮರಾವತಿ ಡ್ಯಾಮ್. ಸೊ ಆಗಲೇ ಇದನ್ನ ವೈಲ್ಡ್ ಲೈಫ್ ಸೆಂಚುರಿ ಇತ್ತು, ಈಗ ಚಿನ್ನಾರ್ ವೈಲ್ಡ್ ಲೈಫ್ ಸೆಂಚುರಿ. ಆಗಲೇ ಅನ್ನೈಮಲೈ ಟೈಗರ್ ರಿಸರ್ವ್ ಫಾರೆಸ್ಟ್ ಇದೀಗ ಚಿನ್ನಾರ್ ವೈಲ್ಡ್ ಲೈಫ್ ಸೆಂಚುರಿ. ಏನಪ್ಪ ಇದೆ ಚಿನ್ನಾರ್ ವೈಲ್ಡ್ ಲೈಫ್ ಸೆಂಚುರಿ? ಅಪ್ಪ ನೈಟ್ ಹಿಂಗಿರ್ತಿಲ್ಲ ಭಾರಿ ಅಲ್ಲೋ. ಮಜ್ಜಾ ಬರತೈತಿ ನೋಡಪ್ಪ. ಏನೇ ಹೇಳ, ನಂಗೆ ಇದು ಹೆಂಗ್ ಫೀಲ್ ಅನ್ನತೈತಿ ಹೇಳ. ಲಾಸ್ಟ್ ಟೈಮ್ ನಾನು ದೋಸ್ತ್ ಗೋವಾ ಹೋಗಿಂದ ಬರುವಾಗ ಬಾಬಾ ಫಾಲ್ಸ್ ಕಡೆ ಬರೋ ಬೆಳಗಾವಿಂದ ಮಹಾರಾಷ್ಟ್ರನಾಗು ಜಂಗಲ್ ಹಿಂಗೈತಿ ಫಾರೆಸ್ಟ್ ಹೇಗೈತೆ ಅದು. ಸೈಕ್ ಬ್ರೋ, ಸೈಕ್. ಮಸ್ತ್ ಮಜಾ ಬರತೈತಿ ನೋಡಿ. ಏನ ಹೇಳ, ನಿಲ್ಲಿಸ್ಬೇಡ್ರು ಹೇಳಿಲ್ಲ ಅಲ್ಲಿ ಗಾಡಿ ನಿಲ್ಲಿಸ್ಬೇಡ್ರಿ. ಸೈಡ್ ಗಿಚ್ಚಿ ಮಾಡಾಕಂತ ಹುಚ್ಚಿ ಮಾಡಕ್ ಸೈಡ್ ನಿಲ್ಸಾರಪ್ಪ ಗಾಡಿ. ಭಾಳ ಮಂದಿ ಆ ಕಡೆ ಅಲ್ಲಿ ಹಿಂದೆ ಹಂಗ ಮಾಡ್ರ. ಆನೆ ನೀರು ಕುಡಿಯೋ ಸ್ಪಾಟ್ ಇತ್ತು. ಯಾವ್ದಾವ ಆನೆ ಒಂದು ಇಲ್ಲಲ್ಲ. ಜಂಗಲ್ ಮಾತ್ರ ಡೇಂಜರ್ ಐತಪ್ಪ ನೋಡು. ಏನೋ ಹೋತಲ್ಲ. ಹಾರ್ನ್ಬಿಲ್ ದಾಂಡೇಲಿ ಫೇಮಸ್ ಬೇಡ. ಮುಗೀತಾ ಫಾರೆಸ್ಟ್ ಮುಗೀತು. ಅಟೆನ್ಷನ್, ಅಣ್ಣಾಮಲೈ ಫಾರೆಸ್ಟ್ ಟೈಗರ್ ರಿಸರ್ವ್ ಫಾರೆಸ್ಟ್ ವೇಟ್ ವೈಲ್ಡ್ ಲೈಫ್ ಕ್ರಾಸಿಂಗ್, ಪ್ಲೀಸ್ ಡ್ರೈವ್ ಸ್ಲೋಲಿ. ವೇಟ್ ಅಪ್ಪ ಏನ್ ಸೈಕ್ ಐತಪ್ಪ ಘಾಟ್ ನೋಡಿಲ್ಲಿ. ಸಿಂಗಲ್ ರೋಡ್. ಬಸ್ ಬಂದಿತ್ತು ಈಗ ಜಸ್ಟ್ ಹಿಂದೆ ಮತ್ತೊಂದು ಬಸ್ ನೋಡಿಲ್ದ. ಏನೈತಪ್ಪ ರೋಡ್ ಎಕ್ಸ್ಪೀರಿಯನ್ಸ್ ಆದ್ರೆ ಸೈಕ್. ವಾಪ
ನೋಡಿದ ಜಿಕ್ಸರ್ R15 ನಿನ್ನೆ ಆದ್ರೂ KTM 390 ತಗೊಂಬಂದಾರಪ್ಪ. ಇದನ್ನ RC 390 RC 390 ತಂದಾರ. ಅದ್ ಎತ್ತ ಘಾಟ್ ಹೇಳಿ ಅದು ಊಟಿ ಟು ಕೊಯಂಬತ್ತೂರ್ ಘಾಟ್ ಸೈಕ್ ಐತ್. ಅದ್ರಾಗ ಹೆಂಗ್ ಹೊಡೆದ್ರೇನಪ್ಪ ಅವ್ರ ಗಾಡಿ. ನೋಡಿದ ವ್ಯೂ ಹಂಗಂಗ ಹೊಂಟಾರ ಇವ್ರ ಸಂಧ್ಯಾಗ ಎದಕ್ ಹೊಂಟ ನೀವ? ಸರ ಸ್ವಾಗತ. ಸರಿ ಚಿನ್ನ ಓಕೆ ನಾನು ಬಿಟ್ರ ಬಿಡೆ. ಇವ ಏನೈತಪ್ಪ ರೋಡ್ ನೋಡಿದ ಅಲ್ಟಿಮೇಟ್. ಅದ್ರಾಗ ಹೆಂಗ್ ಹೊಡೋದ್ ನೋಡಿ, ಇದ್ರಾಗ ಹೊಡೋದ್ ನಾವು 50-60 45-50 ಅಂತ ಇದೆ ಸ್ಪೀಡ್. ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಇದೆ. ಟೈಗರ್ ಎಲ್ಲಲ್ಲಿ ಏನು ಅದಾವ್ರ ಎಲ್ಲಿಪ್ಪ? ಯಾವ ಊರಾಗೂ ಟೈಗರ್ ಇಲ್ಲ, ಹೆಸರಿಗೂ ಅಷ್ಟೇ. ದೊಡ್ಡ ದೊಡ್ಡ ಫಾರೆಸ್ಟ್ ಪಾ, ಎಲ್ಲೂ ಕಾಣಂಗೇನೋ ಇಲ್ಲ ಅಂತ. ಎಲ್ಲಿರ್ತಾವನ ಕ್ಯಾಮರಾದವ್ರ ಕಣ್ಣಿಗೆ ಅಷ್ಟೇ ಕಾಣ್ತಾವು, ನಮ್ ಕಣ್ಣಿಗೆ ಕಾಣಂಗೇ ಇಲ್ಲ. ಬಟ್ ಹೇಳ್ಕೊಳಂಗ ಏನ್ ಇಲ್ಲ ಫಾರೆಸ್ಟ್. ಈಗ ತೆಗ್ಗದಾಗ ಹಾಕಿ ಗ್ಲೌಸ್ ತೆಗ್ದೀನಿ. ಯಾಕಂದ್ರ ಇಲ್ಲಿ ಸ್ಲೋ ನೋಡ ಅಂತೀವಲ್ಲ, ಗರಂ ಭಾಳ ಆಗಿರ್ತದ, ಕೈ ಫುಲ್ ಇದಾಗಂತಾವ. ಅದ್ರ ಸಂಬಂಧ ಗ್ಲೌಸ್ ತೆಗ್ದಿ. ಥ್ಯಾಂಕ್ ಯು ಸೋ ಮಚ್ ದೇವ್ರೆ, ಇಲ್ಲಿ ಕರ್ಕೊಂಬಂದಿದ್ದಕ್ಕೆ. ಮತ್ತು ಈಗ ಇಲ್ಲೇನು ಸದ್ಯಕ್ಕೆ ಓವ್ಲಿಂಗ್ ಇಶ್ಯೂಸ್ ಆಗಂತಿಲ್ಲ, ಹಂಗೆ ನೋಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗಾಡ್. ನೋಡಿಲ್ಲಿ 60 ಹೊಂಟಿವಿ, 56. ಇನ್ನೊಂದು 4 ಸ್ಪೀಡ್ ಜಾಸ್ತಿ ಮಾಡಿದ್ರೆ 61. ಈ ಕಲ್ಲು ಎದಕ್ಕೆ ಹಾಕ್ಯಾರ ಏನಪ್ಪ ತಿಳಿಯವಲ್ತ ಎಲ್ಲ ಕಡೆ. ಐ ಗೆಸ್ ಬ್ರಿಡ್ಜ್ ಗಿಜ್ ಏನೈತೆನ ಕೆಳಗೆ. ಮಸ್ತ್ ಐತ್ ಪಾ ಇದು ಫಾರೆಸ್ಟ್ ಒಳಗ. ಕ್ರೊಕೊಡೈಲ್ ವೇರ್ ಅಲ್ಲಿ ಹೊಂಟೈತ್ ನೋಡ್, ಕ್ರೊಕೊಡೈಲ್ ಅಲ್ಲಿ ಹೊಂಟೈತ್ ನೋಡ್, ಅಲ್ಲಿ ಹೊಂಟೈತ್ ನೋಡ್ ಬಾಯ್. ಹಾ ಕ್ರೊಕೊಡೈಲ್ ಪಾ ಅದೇ ಅಲ್ಲಪ್ಪ, ಕಟ್ಟಿಗೆ ಅದು ಮೊಸಳೆ ಪಾ ಅದೇ. ಕಟ್ಟಿಗೆಪ್ಪ, ಮೊಸಳೆ ಪಾ, ಕಟ್ಟಿಗೆ ಮೊಸಳೆ ಪಾ ಹುಲಿ. ಕರಿ ಬಾಯ್ ಅದಕ್ಕೆ ಇಲ್ಲಿ ಬರ್ತಪ್ಪ. ನಿಂದ ಯಾರು ದುಶ್ಮನ್ ಇದ್ರೆ ಹೇಳ್ಬಾಯ್, ಅವ್ರ ಹೆಸರು ಹೇಳ್ತೇನೆ ಬರ್ತೈತಿ. ಯಾರು ದುಶ್ಮನ್ ಇಲ್ಲ. ಸ್ವೀಟ್ ಬಾಯ್ ನೀ, ಸ್ವೀಟ್ ಬಾಯ್ ನೀ, ಸ್ವೀಟ್. ಹಂಗೆ ಎಲ್ಲಾರು ಬಂದು ಹಿಂಗೆ ಕುತ್ಕೊಂಡ್ಬಿಡ್ತಾರೆ ನಿಮ್ಮ. ಒನ್ ಮೋರ್. ಹಾ ಬ್ರಿಡ್ಜ್, ವೇರ್ ಇಸ್ ದ ಬ್ರಿಡ್ಜ್? ಎಲ್ಲೋ ಕಾಣೋದು. ಅಲ್ಲೇ ಸರ್ ಕಾಣೋ. ಹಾ ಹಾ ಹಾ. ಓ ಅಲ್ಲಿ ನೋಡಿ ಬೈ, ಸಪೋಸ್ ಐತೆ. ಹಾ ಬೈ, ಅಲ್ಲಿಟ್ಟಾರ ನೋಡು ಬೈ. ಭಾಳ ಮಿಸ್ಟೇಕ್ ಇದ್ರಾಗ ಏನಾರ ಬಿದ್ವಿ ಅಂದ್ರೆ ಸತ್ತಿ ಬೈ. ಮುಸುಳಿ ಹಿಂಗ ಬರ್ತೈತಿ, ಒಂದ ಬರಂಗಿಲ್ಲ. ನಂಗೆ ಈಜಾಕ ಬರಂಗಿಲ್ಲ. ಬರಂಗಿಲ್ಲ ದೊಡ್ಡ ಇನ್ನ ದೂರ ಇದೆ, ಅಲ್ಲಿ ಇಲ್ಲಿ ಮಟ್ಟ ಬರೋ ಮಟ್ಟ ನಾ ಹೋಗ್ತೇನೆ ಬೈ. ಅಂದ್ರು ಅಷ್ಟು ಕಾನ್ಫಿಡೆನ್ಸ್ ಐತೆ ನಂಗೆ. ಟೈಗರ್ ನೋಡ್ಬಿಟ್ರೆ ಇನ್ನೂ ಚಲೋ ಆಗುತ್ತಲ್ಲ. ನಾವು ಬಂಡೀಪುರ ಫಾರೆಸ್ಟ್ನಾಗ ನಮಗ್ ಸಿಕ್ಕಿಲ್ಲ, ಇಲ್ಲಿ ಸಿಗ್ತೇನೆ. ನೋಡೋಣ, ಅಣ್ಣಾಮಲೈ ಅವ್ರ ಕೃಪೆಯಿಂದ ಏನಾರ ಟೈಗರ್ ಕಾಣಿಸ್ತದೆ. ಅಣ್ಣಾಮಲೈ ಅವ್ರ ಕೃಪೆಯಿಂದ ನಿಂಗ ಎಲ್ಲಾ ಫ್ರೀ ಸಿಗ್ತೈತಿ. ನಿಂತಿದ್ದೆ, ಟೈಗರ್ ಬರ್ತಾನ ಅಂತ ನಿಂತಿದ್ದೆ. ಬಂದು ಯಾರ ನಿಂತಿದ್ದೆ. ಹಂಗಿದ್ರೆ ನಿಂಗೂ ಟೈಗರ್ ಗತ್ಲೆ 4 ಕಾಲು 1 ಬಾಲ ಎಲ್ಲ ಐತಿ.
ಟೈಗರ್ ನಿಂತಿದ್ದಿಲ್ಲ, ಟೈಗರ್ ಬರುತ್ತೆ ಅಂತ ನಿಂತಿದ್ದೆ. ಓ ಹೋ ಹೋ ಹೋ. ಟೈಗರ್ ಬರಲಿಲ್ಲ, ಬಂದಿಲ್ಲ. ಹಾ ಕರೆಕ್ಟ್ ಐತಿ ಬೈ, ನೀ ಹೇಳೋದ್ರಾಗ ಪಾಯಿಂಟ್ ಐತಿ. ತಡಿ ಬೈ, ಮಸ್ಲಿ ಬರ್ತೈತೆ ನೋಡೋಣ, ಅಲ್ಲಿ ಹೊಂಡತ್ ನೋಡು ಬೈ. ಸ್ಲೋ ಮೋಷನ್ನಾಗ ಐತದ ಬೈ. ಹಿಂಗೆ ರೌಂಡ್ ಹೊಡೆದು ಹಿಂಗೆ ಬರುತ್ತಂತಿ. ಇಲ್ಲ ಬೈ, ಆಗ್ತಿಲ್ಲ. ಸ್ಲೋಲಿ ಮೂವ್ ಆಗ್ತದೆ. ಸೈ ಮಜಾ ಬರತ್ತೆ. Nature is our history. ಏನ್ ಸೈಕ್ ಮಜಾ ಬರತೈತಿ. ಏನು ಮಸ್ತ್ ನಮ್ಮ ಫಾಲ್ಸ್, ಬಟ್ ಅಲ್ಲಿ ಹೋಗೋಕೆ ಆಗಂಗಿಲ್ಲ. ಇಲ್ಲೇ ಮಾಡಂತಾರ. ಇಲ್ಲ ಐತಲ್ಪ ವಾಟರ್ ಫಾಲ್ಸ್ ಸೈಕ. ಇದೇ ವಾಟರ್ ಫಾಲ್ಸ್ ಅದು. ಅಲ್ಲಿಂದ ಕೆಳ ಇಕೋ ಶಾಪ್ ಇಲ್ಲೇ ಇರ್ತೀನ. ನಿನ್ನೆ ಇವತ್ತು ನಾವು ಮ್ಯಾಪ್ ಹಾಕಿದ್ದೆಲ್ಲ ಇದೆ. ಹೌದ, ಬಾಜುನ ಕಾಟೇಜ್, ಇಲ್ಲೇ ಫಾಲ್ಸ್. ಹಾ ಇದಿಷ್ಟ ಐತಿಲ್ ಬೈ. ಹಾ, ಇದಕ್ಕೆ ನೀವು ಹೋಗಕ್ಕೆ ಎಂಟ್ರಿ ಫೀಸ್ ಕೊಟ್ಟು ಹೋಗ್ಬೇಕು. ಎಷ್ಟು? 20 ರೂಪೀಸ್ 10 ರೂಪೀಸ್. ಎಲ್ಲ ಇದೆ ಇಲ್ಲೇ ತಗೊಂತಾರೆ ನೋಡಿ.